ನಮಸ್ಕಾರ. ಇವತ್ತಿನ ಸೆಷನ್ ಅಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವೊಂದು ಆಪ್ಷನ್ಸ್ ನ ಟ್ರೈ ಮಾಡೋಣ. ಸೊ ಇವಾಗ ನಮ್ಮ ಪ್ರೆಸೆಂಟೇಶನ್ ಅಲ್ಲಿ ನಮ್ಮ ಕಾಲೇಜ್ ಪಿಕ್ಚರ್ ಏನಾದ್ರು ಆಡ್ ಮಾಡಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಒಂದು ಸ್ಲೈಡ್ ನ ಆಡ್ ಮಾಡ್ಕೋತೀವಿ. ಸೊ ಇಲ್ಲಿ ನಾನು ಕಾಲೇಜ್ ಪಿಕ್ಚರ್ ನ ಹಾಕ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ನನ್ನ ಹತ್ರ ಕಾಲೇಜ್ ಪಿಕ್ಚರ್ ಒಂದು ಸುಮ್ಮನೆ ಎಲ್ಲಿ ನಾನು ಡೌನ್ಲೋಡ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಓಕೆ, ಒಂದು ಕಾಲೇಜ್ ಪಿಕ್ಚರ್ ನ ಇಟ್ಕೊಂಡು. ಸೊ ಇವಾಗ ಇಲ್ಲಿ ನಾನು ಕಾಲೇಜ್ ಪಿಕ್ಚರ್ ನ ಇನ್ಸರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಸೊ ನಾವೇನ್ ಮಾಡ್ಬೋದು, ಇನ್ಸರ್ಟ್ ಹೋಗ್ಬಿಟ್ಟು ಪಿಕ್ಚರ್ ಹೋಗ್ಬಿಟ್ಟು ಇನ್ಸರ್ಟ್ ಪಿಕ್ಚರ್ ಫ್ರಮ್. ಸೊ ಇಲ್ಲಿ ಕೆಲವೊಂದು ಆಪ್ಷನ್ ಇದೆ. ಆನ್ಲೈನ್ ಬೇಕಾ, ಸ್ಟಾಕ್ ಬೇಕಾ, ದಿಸ್ ಡಿವೈಸ್ ಬೇಕಾ. ನಾನು ದಿಸ್ ಡಿವೈಸ್ ತಗೋತಿದ್ದೀನಿ ಯಾಕಂದ್ರೆ ನನ್ನ ಪಿಕ್ಚರು ಈ ಕಂಪ್ಯೂಟರ್ ಅಲ್ಲಿ ಇದೆ. ಡೆಸ್ಕ್ಟಾಪ್ ಬಂದ್ರೆ ಇಲ್ಲಿ ನೋಡಿ ಡೌನ್ಲೋಡ್ ಆಗಿರುವಂತ ಪಿಕ್ಚರ್ ನ ನಾನು ಇನ್ಸರ್ಟ್ ಮಾಡ್ಬೋದು. ಸೊ ಇದ್ರ ಸೈಜ್ ನ ದೊಡ್ಡ ಮಾಡ್ಬೇಕು ಅಂದ್ರೆ ಕಾರ್ನರ್ ತಗೊಂಡೋಗಿ ಹಿಂಗ್ ಮಾಡಿ ಈ ತರ 4 ಸ್ಕ್ವೇರ್ ಬಂದಾಗ ಹಿಂಗ್ ಎಳೆದ್ರೆ ಎಲ್ಲಿಗ್ ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು. ಕಾರ್ನರ್ಸ್ ಬಂದಾಗ ನಾನು ಈ ತರ ದೊಡ್ಡದು ಮಾಡ್ಕೋಬಹುದು. ಸೊ ಇದಕ್ಕೂ ಕೂಡ ನಾವು ಬಾರ್ಡರ್ ಹಾಕೋದು ಆ ರೀತಿಯಾದ ಆಪ್ಷನ್ಸ್ ನೆಲ್ಲ ಹಾಕ್ಬೋದು. ಇಲ್ಲಿ ನೋಡಿ ಪಿಕ್ಚರ್ ಸ್ಟೈಲ್ ಅಂತ ಇದೆ. ಸೊ ಇದಕ್ಕೆ ಬಾರ್ಡರ್ ಬೇಕಾ ನೋಡಿ ಈ ತರ ಎಲ್ಲ ಮಾಡ್ಬೋದು. ಸೊ ಇದು ನಾವು ಒಂದು ಪಿಕ್ಚರ್ ನ ಆಡ್ ಮಾಡೋದು ಆಪ್ಷನ್. ಇದನ್ನ ನಾವು ಪ್ರೆಸೆಂಟ್ ಇದಕ್ಕೂ ನಾವು ಟ್ರಾನ್ಸಿಷನ್ ಅಥವಾ ಅನಿಮೇಷನ್ ನ ಹಾಕೋಣ. ಇಯರ್ ಹಾಕೋಣ. ಸೊ ನೋಡೋಣ ಇದು ಹೇಗ್ ಕಾಣುತ್ತೆ ಅಂತ ನೋಡಿ ಹೀಗೆ. ಸೊ ಅದೇ ನಾನು ಇದಕ್ಕೆ ಫ್ಲೈನ್ ಹಾಕೋಣ. ಈಗ ಇಲ್ಲಿಂದ ಪ್ರೆಸೆಂಟೇಶನ್ ನೋಡೋಣ. ಹಾ ನೋಡಿ ಇದಕ್ಕೊಂದು ಟೈಟಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ನಾವು ಹೆಚ್ಚಾಗಿ ನಮ್ಗೆ ಏನ್ ಬೇಕು ಬೇರೆ ಸ್ಲೈಡ್ಸ್ ಹೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಅದನ್ನ ಯಾಕೆ ಮಾಡ್ತೀವಿ ಅಂದ್ರೆ ಇದು ಯೂನಿಫಾರ್ಮ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ನಾವು ಹೆಚ್ಚಾಗಿ ಏನ್ ಮಾಡ್ತೀವಿ, ಬೇರೆ ಸ್ಲೈಡ್ ಹೋಗ್ಬಿಟ್ಟು ಟೈಟಲ್ ನ ತಗೊಂಡ್ ಬಂದೆ. ಇಲ್ಲಿ ನಾನು ಟೈಟಲ್ ಅಲ್ಲಿ ಏನ್ ಹೇಳ್ತೀನಿ, ಕಾಲೇಜ್ ಪಿಕ್ಚರ್ ಅಂತ ಹೇಳ್ತಾ ಇದೀನಿ. ನನಗೆ ಇದು ಸ್ಟೈಲು ಹೋಮ್ ಹೋಗಿ ನಾನು ಲೆಫ್ಟ್ ಇಂಡೆಂಟ್ ಮಾಡ್ಬೇಕು. ಆಮೇಲೆ ಇದ್ರ ಕಲರ್ ಇರ್ಲಿ. ಈ ಪಿಕ್ಚರ್ ನನಗೆ ಇನ್ನೊಂದು ಚೂರ್ ಲೆಫ್ಟ್ ಬರ್ಬೇಕು, ಸ್ವಲ್ಪ ಕೆಳಗೂ ಬರ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಮ್ಗೆ ಹೇಗ್ ಬೇಕು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೇನೆ ಇದು ದೊಡ್ಡದಾಗಿ ಮಾಡಕ್ಕೆ ಈ ರೀತಿ ಕೂಡ ಮಾಡ್ಕೋಬಹುದು. ಸೊ ಇವಾಗ ಒಂದ್ಸತಿ ಪ್ರೆಸೆಂಟೇಶನ್ ಮೋಡಲ್ ನೋಡೋಣ. ನೋಡಿ ಈ ರೀತಿಯಾಗಿ ಕಾಣುತ್ತೆ. ಸೊ ಇದು ನಾವು ಪಿಕ್ಚರ್ ನ ಆಡ್ ಮಾಡ್ಕೊಳಕ್ಕೆ. ಹಾಗೆ ನಮ್ದು ಏನೋ ಒಂದು ವಿಡಿಯೋನ ಆಡ್ ಮಾಡ್ಬೇಕು ನಮ್ ಕಾಲೇಜ್ ಬಗ್ಗೆ ಅಂತ ಅಂದ್ರೆ ನಾನು ಇನ್ನೊಂದು ಸ್ಲೈಡ್ ನ ಆಡ್ ಮಾಡ್ಬಿಡ್ತೀನಿ. ಇಲ್ಲಿ ಕಾಲೇಜ್ ವಿಡಿಯೋ ಅಂತ ಮಾಡ್ತೀನಿ. ಇದನ್ನ ಡಿಲೀಟ್ ಮಾಡಿ ನಾನು ಇನ್ಸರ್ಟ್ ಹೋಗಿ ಇಲ್ಲಿ ವಿಡಿಯೋ ಅಂತ ಆಪ್ಷನ್ ಇದೆ, ಇಲ್ಲಿ ಹೋಗಿ ದಿಸ್ ಡಿವೈಸ್, ಈ ಡಿವೈಸ್ ಅಲ್ಲೇ ಒಂದು ವಿಡಿಯೋ ಇಟ್ಟಿದ್ದೀನಿ ನಾನು. ಎಲ್ಲಿಟ್ಟಿದ್ದೀನಿ ಅಂದ್ರೆ ಡೆಸ್ಕ್ಟಾಪ್ ಅಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಡೆಮೋ ವಿಡಿಯೋ ಇದೆ, ಅದನ್ನ ಇನ್ಸರ್ಟ್ ಮಾಡಬಹುದು. ಸೊ ಅಗೇನ್ ಇದರ ಸೈಜ್ ನ ಚಿಕ್ಕದ್ ಮಾಡ್ಕೊಂಡು ಇದನ್ನ ಎಷ್ಟು ಬೇಕು ಅಷ್ಟು ನಮ್ಮ ಇದಕ್ಕೆ ಹೇಗ್ ಸೂಟ್ ಆಗುತ್ತೆ ಹಾಗೆ ಮಾಡಿಕೊಂಡು ನಾವು ಇದನ್ನ ಪ್ಲೇಸ್ ಮಾಡ್ಬೋದು. ಸೊ ಅಗೇನ್ ಇದನ್ನ ಹೆಂಗೆ ನೋಡೋದು ಅಂದ್ರೆ ಕಾಲೇಜ್ ಪಿಕ್ಚರ್ ವಿಡಿಯೋ ಅಂತ ಬರುತ್ತೆ. ಅವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಇಲ್ಲಿ ಪ್ಲೇ ಆಗುತ್ತೆ. ಸೊ ಇದು ಪ್ಲೇ ಆಗ್ತಾ ಇರುವಂತಹ ವಿಡಿಯೋ. ಸೊ ನೋಡಿ ಇದು
ಯಾವುದೋ ಒಂದು ಡೆಮೋ ಬಗ್ಗೆ ನಾವು ಮಾಡಿರುವಂತ ವಿಡಿಯೋ ನೋಡಿ, ವಿಡಿಯೋ ಪ್ಲೇ ಆಗ್ತಾ ಇದೆ. ನಮ್ಮ ಸ್ಲೈಡ್ ಅಲ್ಲೇ ವಿಡಿಯೋ ಕೂಡ ಪ್ಲೇ ಆಗ್ತಾ ಇದೆ. ಸೊ ಹೀಗೆ ನಾವು ಕೆಲವೊಂದು ಅಟ್ಯಾಚ್ಮೆಂಟ್ಸ್ ನ ಕೂಡ ಹಾಕ್ಬೋದು. ಸೊ ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಇಮೇಜ್ ನ ಹೇಗೆ ಇನ್ಸರ್ಟ್ ಮಾಡೋದು, ವಿಡಿಯೋನ ಹೇಗೆ ಇನ್ಸರ್ಟ್ ಮಾಡೋದು, ಹೇಗೆ ಫಾರ್ಮ್ಯಾಟ್ ಮಾಡೋದು, ಇದನ್ನೆಲ್ಲ ನೋಡಿದ್ವಿ. ಇನ್ನ ಮುಂದಿನ ಡೆಮೋಲಿ ನಾವು ಇನ್ನೊಂದಷ್ಟು ಆಪ್ಷನ್ಸ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು.